ಈ ವಾರದಲ್ಲಿ ಗಮನ ಸೆಳೆದಂಥದ್ದು ನಮಗೆ ನಿಮಗೆ ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಎಸ್, ನಿನ್ನೆ ನೀವು ನೋಡಿದ್ರಿ ಆ್ಯಕ್ಚುಲಿ ನಮ್ಮ ನಮ್ರತ್ ಅವರ ತಾಯಿ ಬರ್ತಾರೆ, ತುಕಾಲಿ ಅವರ ಹೆಂಡತಿ ಬರ್ತಾರೆ. ಹೆಂಡತಿ ಮತ್ತು ತುಕಾಲಿ ಮತ್ತು ಅವರ ಹೆಂಡತಿಯ ಒಂದು ಸರಸ ಸಲ್ಲಾಪಗಳು, ಅವರ ಒಡೆದಾಟಗಳು, ಚೇಷ್ಟೆಗಳು ವಿಚಿತ್ರ. ಅಂದರೆ ಅವರಿಬ್ಬರು ಕಾಮಿಡಿಯನ್ ಅಂತಂದರೆ ಇಬ್ಬರು ಹಾಸ್ಯಗಾರರು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಗಂಡ ಹೆಂಡತಿ ಯಾವ ರೀತಿ ಹೊರಗಡೆ ಇದ್ದಾರೆ ಅಥವಾ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅನ್ನೋದನ್ನು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಅವ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಎಸ್, ಅದಾದ ನಂತರ ನಮ್ರತೆ ಮತ್ತು ಅವರ ಫ್ಯಾಮಿಲಿಯ ಒಂದು ಒಡನಾಟ ಯಾವ ರೀತಿ ಇದೆ ಅನ್ನೋದು ನಮಗೆ ಒಂದು ಗೋಚರ ಆಯಿತು. ಇನ್ನೊಂದು ಅಂತಂದರೆ ನೀವು ನೋಡಿರ್ಬೋದು, ಕಾರ್ತಿಕ್ ಅವರ ಅಮ್ಮ ಬರ್ತಾರೆ. ಕಾರ್ತಿಕ್ ಅವರ ಅಮ್ಮ ಬರಬೇಕಾದ್ರೆ ಆ್ಯಕ್ಚುಲಿ ಮಗ ಅವರು ಆ್ಯಕ್ಚುಲಿ ಚಿಕ್ಕ ಮಗು ಇದ್ರಲ್ವ ಕಾರ್ತಿಕ್ ಅವರು, ಆ ಮಗುನ ಯಾವ ರೀತಿ ಕಾಣ್ತಿದ್ರು ಇವಾಗಲೂ ಕೂಡ ಅದೇ ರೀತಿ ಕಾಣ್ತಾರೆ. ಅದೇ ರೀತಿಯ ಮಗನನ್ನು ಮುದ್ದು ಮಾಡ್ತಾರೆ, ಅದೇ ರೀತಿಯ ಮುತ್ತುಗಳನ್ನು ಕೊಡ್ತಾರೆ ಮಗನಿಗೆ. ಯಾವ ಮಟ್ಟಿಗೆ ಅಂದರೆ ಹೊರಗಡೆ ನೋಡೋರಿಗೆ ಯಪ್ಪ ಈ ರೀತಿಯ ತಾಯಿ ಮಗನ ಸಂಬಂಧವೇ ಅಂತ ಅನ್ನಿಸ್ಬಿಡುತ್ತೆ. ಅಂದರೆ ತನ್ನ ಮಗು ಯಾವಾಗ ಚಿಕ್ಕದಿನಲ್ಲಿ ಹುಟ್ಟುತ್ತಲ್ವಾ ಅದೇ ಫೀಲಿಂಗ್ಸ್ನ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ ಕಾರ್ತಿಕ್ ಅವರ ತಾಯಿ. ಇವಾಗಲೂ ಕೂಡ ಅದೇ ಚಿಕ್ಕಂದಿನಲ್ಲಿ ಹಾಡಾಡ್ತಿದ್ರಲ್ವ ಅದೇ ರೀತಿಯ ಹಾಡನ್ನು ಹಾಡ್ತಾಯಿದ್ರು. ನೀವು ನೋಡ್ಬೋದು, ನನ್ನ ಮುದ್ದು ತಾರೆ ನಗುತ್ತಲಿ ಬಾರಿ, ಕಾರ್ತಿಕ್ ಅವ್ರಿಗೆ ಆಡಿದಂಥ ಹಾಡುಗಳು. ಅದಾದ ನಂತರ ನೀವು ಸಂಗೀತ ಮತ್ತು ಅವರ ಫ್ಯಾಮಿಲಿಯನ್ನು ನೋಡ್ಬೋದು. ಆ್ಯಕ್ಚುಲಿ ಸಂಗೀತ ಅವರು ಚಿಕ್ಕಂದಿನಿಂದ ಹಠ ಮಾರಿ ಅಂತ ಅವರ ಅಣ್ಣ ಆಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಅವರ ತಂದೆಯವರಾಗಿರ್ಬೋದು ಅದನ್ನೇ ಹೇಳಿದ್ದು. ಸಂಗೀತ ತುಂಬ ಹಠಮಾರಿಯಾಗಿದ್ಲು. ಏನೇ ಬೇಕು ಅಂದರೆ ಬೇಕೇ ಬೇಕು, ಅದಿಲ್ಲ ಅಂದರೆ ಅವಳು ಇರ್ತಿರಲಿಲ್ಲ. ಆಮೇಲೆ ಅದೇ ಹೆಂಗೆಂದರೆ ಈಗಾಗಲೇ ಅವರ ಅಪ್ಪ ಚೆನ್ನಾಗಿ ವಿವರಣೆ ಮಾಡಿದ್ರು. ಏನಂತ, ಅದೇ ಒಂದು ಟೀ ಸಂಗೀತ ಅಂದ್ಬಿಟ್ಟು ಎಣ್ಣೆ ಹಾಕೊಳ್ಳೋಣ ಕಂಡ್ರೆ ಆಗ್ತಾ ಇರಲಿಲ್ಲ ಸಂಗೀತನಿಗೆ. ಅದೊಂದನ್ನು ಹೇಳಿದರೆ ಅವ್ರ ಅಣ್ಣ ಹೇಳ್ತಾರೆ, ಆ್ಯಕ್ಚುಲಿ ಕಾರ್ನೂ ಮುಂದ್ಗಡೆ ಬಂದು ಪಾಸ್ ಆಗ್ಬಿಟ್ಟು ಹಿಂಗೆ ನೋಡ್ದ, ಏನೋ ಬೇಕು ನಿನಗೆ ಅಂತ ಸಂಗೀತ ಆವಾಜ್ ಹಾಕಿದ್ಲು. ಅದೇ ರೀತಿ ಆವಾಜನ್ನು ನೀವು ಬಿಗ್ ಬಾಸಲ್ಲಿ ವರ್ತೂರವ್ರಿಗೂ ಕೂಡ ಹಾಕಿದ್ದಾಳೆ ಸಂಗೀತ, ನೀವು ನೋಡ್ಬೋದು ಅಂತ ಅನ್ನೋದನ್ನು. ಅಂದರೆ ಅವಳತನವನ್ನು ಅವಳು ಜಾಸ್ತಿ ಕಾಪಾಡ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಏನು ಬೇಕಾದರೂ ಮಾಡುವಂಥ ಒಂದು ವ್ಯಕ್ತಿತ್ವ ಅನ್ನೋದೊಂದು ಕ್ಲಾರಿಟಿ ನಮಗೆ ಅಲ್ಲಿ ಸಿಗ್ತಾ ಹೊರಡ್ತು. ಎಸ್, ಇನ್ನು ನಮ್ಮ ವರ್ತೂರವರ ನೀವು ಆಲ್ಮೋಸ್ಟು ವರ್ತೂರವರ ತಾಯಿ ಮತ್ತು ವರ್ತೂರನ್ನು ನೋಡಿದಾಗ ನಮಗೆ ಹಳ್ಳಿಗಾಡಿನ ಒಂದು ವಾತಾವರಣವೇ ನಮಗೆ ಸಿಕ್ತು. ಆ್ಯಕ್ಚುಲಿ ವರ್ತೂರು ಅಂದರೆ ಬೆಂಗಳೂರಲ್ಲೇ ಇರ್ತಕ್ಕಂಥದ್ದು. ಅವರ ತಾಯಿ ಮಗನ ಯಾವ ರೀತಿ ಇರ್ತಾರೆ ಅನ್ನೋದು ಕೂಡ ನಮಗೊಂದು ಕ್ಲಾರಿಟಿ ಸಿಕ್ತು. ಎಸ್, ಇನ್ನು ಸಿರಿ ಮೇಡಮ್ ಅವ್ರ ಮಗಳಾಗಿರ್ಬೋದು, ಅವರ ತಂಗಿ ಆಗಿರ್ಬೋದು ಬಂದಾಗ ಸಿರಿ ಮೇಡಮ್ಗಿಂತ ಉದ್ದ ಅವ್ರ ಮಗಳೇ ಇದ್ದಾಳೆ. ಅವ್ರದ್ದು ಒಂದು ಕ್ಲಾರಿಟಿ ಸಿಕ್ತು, ಯಾವ ರೀತಿ ಇದ್ದಾರೆ ಅವರು ಫ್ಯಾಮಿಲಿಲಿ ಅನ್ನೋದು. ಎಸ್, ಹೀಗೆ ಎಲ್ಲರ ಕ್ಲಾರಿಟಿ ನಮಗೆ ಸಿಗ್ತಾ ಹೊರಡ್ತಾ ಇದೆ. ಸಿಗಬೇಕಾಗಿರ್ತಕ್ಕಂಥದ್ದು ವಿನಯ್ ಮತ್ತು ಪ್ರತಾಪ್ ಅವ್ರದ್ದು. ನೋಡೋಣ ಕಾಯ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ. ಒಟ್ಟಿನಲ್ಲಿ ಸಂಬಂಧಗಳ ಮೌಲ್ಯವನ್ನು ಮೆರೆಯುವಂಥ ಒಂದು ಈ ಒಂದು ಸಂದರ್ಭಗಳಿದೆಯಲ್ವ, ನಿನ್ನೆ ಮತ್ತು ಇವತ್ತು ಮತ್ತು ನಾಳೆ, ನಿಜವಾಗ್ಲೂ ಜನಗಳಿಗೆ ತುಂಬ ಹತ್ತಿರ ಆಗುತ್ತೆ ಈ ಮಾನವೀಯ ಮೌಲ್ಯಗಳ ಸಂಬಂಧಗಳು. ಓಕೆ, ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ.